ಆದರೆ ಇವತ್ತಿನ ರಾಜಕಾರಣಿಗಳು ಎಲ್ಲ ವ್ಯವಸ್ಥೆ ಇದ್ದು ಕೂಡ ನಮ್ಮ ರೈತರೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆನೂ ಖಾಸಗೀಕರಣ, ಟೆಲಿಫೋನ್ ಖಾಸಗೀಕರಣ, ಅಂಚೆ ಕಚೇರಿ ಖಾಸಗೀಕರಣ, ವಿಮಾನಯಾನ ಖಾಸಗೀಕರಣ, ರೈಲು ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ. ಇನ್ನೇನೈತಪ್ಪ ಈ ದೇಶದಂದರೆ, ಈ ದೇಶದ ಭದ್ರತೆ ಮಾಡ್ತಕ್ಕಂಥ ಸೈನಿಕರನ್ನು ಈಗ ಖಾಸಗೀಕರಣ ಮಾಡೋಕ್ಕೆ ಇವರು ಸಂಚು ನಡೆಸ್ತಾ ಇದ್ದಾರೆ. ಈ ದೇಶ ಕಾಯಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರೆ ಇವರು. ಯಾವುದೋ ಅಮೇರಿಕಾ ಕಂಪ್ನಿನೋ ರಷ್ಯಾ ಕಂಪ್ನಿನೋ ಒಂದು ಯಾವುದಕ್ಕೋ ನಮ್ಮನ್ನು ಭದ್ರತೆ ಮಾಡ್ರಪ್ಪ, ಇಷ್ಟು ದುಡ್ಡು ತಗೊಳ್ರಿ ಅಂತೇಳಿ ಇವತ್ತು ಅದನ್ನು ಕೂಡ ಮಾರಿ ಇವತ್ತು ಲಗ್ನಾಯಿಸ್ಬೇಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಪತ್ರಕರ್ತರ ಸಂವಾದದಲ್ಲಿ ಹೇಳಿದ್ರು, ಅವರು ನಾನು ಬೆಂಗಳೂರಿಗೆ ಬಂದಿರೋದು ಹುಡುಗಾಟಿಕೆಗೆ ಬಂದಿಲ್ಲ, ನಾನು ವ್ಯವಹಾರ ಮಾಡಕ್ಕೆ ಬಂದಿದ್ದೀನಿ, ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀನಿ, ನಾನು ದುಡ್ಡು ಹಾಕ್ತೀನಿ, ದುಡ್ಡು ತೆಗಿತೀನಿ, ನಾನು ಹುಡುಗಾಟನೇ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಸಾವಿರಾರು ಕೋಟಿ ಕಪ್ಪು ಕಾಣಿಕೆ ತಗೊಳ್ಳೋದಕ್ಕೆ ಇವತ್ತು ವಿದ್ಯುತ್ತನ್ನು ಖಾಸಗೀಕರಣ, ಟಾಟಾದವರಿಗೆ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಏನು ಹೇಳ್ತಾರೆ, ಅದಕ್ಕೆ ಯಾಕೆ ಖಾಸಗೀಕರಣ ಮಾಡ್ತೀರಿ ಅಂತಂದರೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವ್ಯಾರು ಕೂಡ ಹಳ್ಳಿ ಜನ ಬಡವರು ಬಂದರು ನಮಗೆಷ್ಟು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಬರುತ್ತೆ, ನಾವು ಕರೆಂಟ್ ಬಿಲ್ ಕೊಡ್ತಿದ್ವಿ ಮನೆಗಳಿಗೆ. ಆದರೆ ಇವರೇ ಹೇಳಿದರು ಫ್ರೀ ಕರೆಂಟು ಘೋಷಣೆ ಮಾಡಿದರು. ಮಾದೇವಪ್ಪ ನಿನ್ನ ಮನೆಗೂ ಫ್ರೀ, ನಿನ್ನ ಹೆಂಡತಿಗೂ ಬಸ್ ಫ್ರೀ, ನನ್ನ ಹೆಂಡತಿಗೂ ಬಸ್ ಫ್ರೀ, ನನ್ನ ಮನೆಗೂ ಫ್ರೀ, ನಿನ್ನ ಹೆಂಡತಿಗೂ 2,000, ನನ್ನ ಹೆಂಡತಿಗೂ 2,000, ಎಲ್ಲರೂ ಕೂಡ ಸಮಾನತೆಯಿಂದ ಇದನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಫ್ರೀ ಅಂತ ಹೇಳಿ ಅಂತ ಮಾಡಿ ಇವತ್ತು ಲಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಆ ಲಾಸ್ ತುಂಬಕ್ಕೆ ಇವತ್ತು ಖಾಸಗೀಕರಣ ಮಾಡೋದಾದರೆ ಇವ್ರು ವಿಧಾನಸಭೆನ ಖಾಸಗೀಕರಣ ಮಾಡಲಿ. 220 ಜನ ಯಾಕೆ ನಾವು ಓಟ್ ಹಾಕಬೇಕು, ಇದನ್ನು ಖಾಸಗೀಕರಣ ಮಾಡಬೇಡ್ರಿ. ಬೇರೆ ಯಾರೋ ಒಬ್ಬರು ಗುತ್ತಿಗೆ ಕೊಟ್ಬಿಟ್ರಿ ಈ ರಾಜ್ಯನ ಆಳೋದಕ್ಕೆ. ಇದು ಪ್ರಜಾಪ್ರಭುತ್ವನ, ಇದನ್ನ ಪ್ರಜಾಪ್ರಭುತ್ವ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ದೇವ್ರ ಮರೆ ಹೋಗ್ತೀರಿ. ಇವತ್ತು ರೈತರಿಗೆ ಪೂಜೆ ಮಾಡ್ರಿ, ನಿಮ್ಗೆ ಊಟ ಹಾಕ್ತಾರೆ, ರೈತರು ಅನ್ನ ಹಾಕ್ತಾರೆ, ಹಾಲು ಹಣ್ಣು ಬೆಳೆಸ್ಕೊಳ್ತಾರೆ, ಹೋಗಿ ದೇವ್ರ ಮರೆ ಹೋಗ್ತಾರೆ. ದೇವ್ರ ಮುಗಿ ನಾವೇನು ಬೇಡನಲ್ಲ, ಆದರೆ ಎಲ್ಲ ಬಡವರು ದುಡ್ಡು ತಗೊಂಡೋಗಿ ದೇವ್ರಿಗೆಲ್ಲ ಕೊಡ್ತಿರಲ್ಲ, ಕೋಟಿ ಗಟ್ಟಲೆ ಕೊಡ್ತಾರೆ. ನೋಡಿ ಮೊನ್ನೆ ಅಂಬಾನಿ ಮಗ ಒಂದು ಕೊಲ್ಲೂರು ಮೂಕಾಂಬಿಕೆ ತಿರುಪತಿಗೆ ಎಲ್ಲರಿಗೂ ಕೊಟ್ಟು ಹೋದ ಕೋಟಿ ಗಟ್ಟಲೆ. ಅದು ದುಡ್ಡು ಯಾರು ನಮ್ಮದೇ. ಒಂದು ಕರೆನ್ಸಿ ಒಬ್ಬರಿಗೆ ತಿಂಗಳಿಗೆ 350 ರೂಪಾಯಿ ರೇಟ್ ಮಾಡಿದ್ರು. ಮತ್ತು ಇವತ್ತು ವಿದ್ಯುತ್ ಶಕ್ತಿಗೆ ಖಾಸಗೀಕರಣಕ್ಕೆ ಅವರೇ ಬಂದಿದ್ದಾರೆ, ಟಾಟಾ ಬಿರ್ಲಾ ಅಂತ. ಅದಕ್ಕೋಸ್ಕರ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನೀವೇನ ರೈತರಿಗೆ ಪಂಪ್ ಸೆಟ್ಗೆ ಮೀಟರ್ ಹಾಕಕ್ಕೆ ಬಂದರೆ ಹಳ್ಳಿಗಳಲ್ಲಿ ಪರಕೆ ತಗೊಂಡು ಹೊಡಿತೀವಿ. ನಮ್ಮ ಹೆಣ್ಮಕ್ಳು ಮಕ್ಕಳು ಎಲ್ಲ ಸೇರಿ ಪರಕೆ ತಗೊಂಡು ಯಾರು ಹಳ್ಳಿಗಳಿಗೆ ಬಿಡಿಸ್ಕೊಬಾರ್ದು ಅವ್ರನ್ನ ಮೀಟರ್ ಹಾಕಕ್ಕೆ. ಯಾಕೆ ಬರಲಿ, ಅವ್ರು ಸೋಲಾರ್ ಮಾಡಕ್ಕೆ ಬರಲಿ, ಇಂಡೋ ಕಂಪ್ನಿ ಮಾಡಕ್ಕೆ ಬರಲಿ, ಪವರ್ ಲೈನ್ ಹಾಕಕ್ಕೆ ಬರಲಿ, ದುಡ್ಡೇ ಕೊಡಲ್ರಿ. ನೀವು ದೌರ್ಜನ್ಯ ಬರ್ತೀರಾ ಪೊಲೀಸರು ಇಟ್ಕೊಂಡು ಅಂತೇಳಿ ಇವತ್ತು ಈ ಸಭೆಗೆ ಕಾರಜೋಳ ಅವರ ಮನೆಗೆ ಹೋಗಿ ನಮ್ಮ ಪ್ರತಿಭಟನೆ ಅವ್ರ ಮನೆ ಮುಂದೆನೆ ಹಮ್ಮಿಕೊಂಡು ಅವ್ರೇನು ಹೇಳಿದ್ರು, ಚುನಾವಣೆ ಬಂದಾಗ ನಾವು ಭದ್ರಾ ಮೇಲ್ದಂಡೆ ಯೋಜನೆಗೆ ಬೇಕಾಗಿರ್ತಕ್ಕಂಥ ಸಹಕಾರ ನಾವು ಕೊಡ್ತೀವಿ, ರೈತರೇ ಇನ್ನು ಮುಂದೆ ಎಲ್ಲ ಸುಖವಾಗಿರ್ತೀರಿ, ನಾವು ಬರ್ತಕ್ಕಂಥ ಏನು 23ರಲ್ಲಿ ಹಾಕಿರ್ತಕ್ಕಂಥ ಬಡ್ಜೆಟ್ನ ಅದೇ ಹಿಂದೆ ಪೆಂಡಿಂಗ್ ಇರ್ತಕ್ಕಂಥದ್ದು 5,300 ಕೋಟಿನ ರಿಲೀಸ್ ಮಾಡಿಸ್ತೀವಿ, ನನಗೂ ಮತ್ತೆ ಮೋದಿ ಅವರಿಗೂ ಬಹಳ ಬಾಂಧವ್ಯ ಇದೆ ಅಂತಂತೇಳಿ ಎಲ್ಲ ನಾಟಕ ಆಡಿ ನಮ್ದಾಗೆಲ್ಲ ಓಟ್ ಹಾಕ್ಸ್ಕೊಂಡು ಇವತ್ತು ಅವರು MP ಆಗಿ ಹೋದ್ರಲ್ಲ. ಇವತ್ತಿನವರೆಗೆ ಏನಾದರೂ ಅದ್ರ ಬಗ್ಗೆ ಚಕಾರ ಎತ್ತಿದಾರ? ಹೋಗ್ಲಿ, ಅವರೊಬ್ಬರೇ ಅಲ್ಲ, 28 ಜನ ಲೋಕಸಭಾ ಸದಸ್ಯರಿದಾರಲ್ಲ, ಒಬ್ಬರಾದ್ರೂ ಮಾತಾಡಿದಾರ? ಇವತ್ತು ಇಷ್ಟು ಜನ 224 ವಿಧಾನಸಭಾ ಸದಸ್ಯರು ಇರಬೇಕಾದ್ರೆ ಒಬ್ಬರಾದ್ರೂ ವಿಧಾನಸೌಧದಲ್ಲಿ ಹೋಗಿ ಏನಪ್ಪ ನಮ್ಮ ಕ್ಷೇತ್ರಕ್ಕಿಂತ ಬೇಕು, ನಮ್ಮ ಮಳಕಂಬೂರು ಕ್ಷೇತ್ರದಲ್ಲಿ ಇಂಥದ್ದು ಅಭಾವ ಇದೆ, ಇಂಥ ಜನಗಳಿಗೆ ಇಂಥ ಒಂದು ತೊಂದರೆ ಆಗಿದೆ ನೀವು ಅಂತಂದೇಳಿ ಇವತ್ತಿನವರೆಗೂ 35 ವರ್ಷಗಳಿಂದ ಒಬ್ಬ ಶಾಸಕವಾಗಿ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇರಬೇಕಾದ್ರೆ ರೈತರಿಗೆ